ಈ ನಡುವೆ ಬಂಧನಕ್ಕೊಳಗಾಗಿರ್ತಕ್ಕಂಥ ದೇವರಾಜೇಗೌಡ ಅತ್ಯಾಚಾರ ಪ್ರಕರಣದಲ್ಲಿ ದೇವರಾಜೇಗೌಡ ಅವರ ವಿಚಾರಣೆ ಕೂಡ ಹಾಸನ ಎಸ್ಪಿ ಕಚೇರಿಯಲ್ಲಿ ನಡೀತಾ ಇದೆ. ಹಾಸನ ಎಸ್ಪಿ ಕಚೇರಿಯಲ್ಲಿ ದೇವರಾಜೇಗೌಡ ವಿಚಾರಣೆ ಆಗ್ತಾ ಇದೆ. ದಕ್ಷಿಣ ವಲಯ ಐಜಿಪಿ ಅಮಿತ್ ಸಿಂಗ್ ಅವರು ವಿಚಾರಣೆ ಮಾಡ್ತಾ ಇದ್ದಾರೆ. ಜಿಲ್ಲಾ ಜೈಲಿನಿಂದ ಕರೆದೊಯ್ಯುವಾಗ ದೇವರಾಜೇಗೌಡರು ಏನೋ ಉದ್ದಟತನ ಪ್ರದರ್ಶನ ಮಾಡಿದ್ರು ಅಂತಕ್ಕಂಥ ಮಾಹಿತಿ ಇದೆ. ಬಟ್ ಅದಕ್ಕೆಲ್ಲ ಸೊಪ್ಪು ಹಾಕಲ್ಲ. ಬಟ್ ದೇವರಾಜೇಗೌಡರು ಬಂಧನ ಯಾಕೆ ಅಂತಲೇ ಕುಮಾರಸ್ವಾಮಿ ಪ್ರಶ್ನೆ ಮಾಡಿರೋದು. ಯಾತಕ್ಕೋಸ್ಕರ ಬಂಧಿಸಿದ್ದೀರಾ, ಅವ್ರು ಮಾಡಿರೋ ತಪ್ಪೇನು ಅನ್ನುವಂತಹ ರೀತಿಯಲ್ಲಿ. ಬಟ್ ಅದು ಯುವತಿಯೊಬ್ಬಳು ಕೊಟ್ಟಿರ್ತಕ್ಕಂಥ ದೂರು ಅತ್ಯಾಚಾರ ಪ್ರಕರಣ. ಸೊ ಹಾಗಾಗಿ ಆ ಪ್ರಕರಣದಲ್ಲಿ ತನಿಖೆ ಮಾಡೋದಕ್ಕೆ ದೇವರಾಜೇಗೌಡರನ್ನ ಈಗಾಗಲೇ ಕಸ್ಟಡಿಗೆ ಪಡ್ಕೊಂಡು RC ರಸ್ತೆಯಲ್ಲಿ ಇರ್ತಕ್ಕಂಥ SP ಕಚೇರಿನಲ್ಲಿ ವಿಚಾರಣೆ ಮಾಡಲಾಗ್ತಾ ಇದೆ. ಅದಕ್ಕೂ ಪೆನ್ ಡ್ರೈವ್ ಪ್ರಕರಣಕ್ಕೂ ಟೆಕ್ನಿಕಲಿ ಯಾವುದೇ ಸಂಬಂಧ ಇಲ್ಲ. ಇದು ಬೇರೆ ಕೇಸ್. ಇದು ಟೆಕ್ನಿಕಲಿ ಏನೂ ಸಂಬಂಧ ಇಲ್ಲ. ಬಟ್ ವಿಪಕ್ಷಗಳು ಮಾಡ್ತಾ ಇರ್ತಕ್ಕಂಥ ಆರೋಪ, ಆತ ಆಡಿಯೋ ರಿಲೀಸ್ ಮಾಡಿದ DK ಶಿವಕುಮಾರ್ ಅವ್ರದ್ದು, ಅದಕ್ಕೋಸ್ಕರನೇ ಆತನನ್ನು ಬಂಧಿಸಿದ್ದಾರೆ, ಇದು ರಾಜಕೀಯ ಪ್ರೇರಿತ ದ್ವೇಷಪೂರಿತ ಅಂತಕ್ಕಂಥ ಮಾತನ್ನು ಆಡ್ತಾ ಇದ್ದಾರೆ.